ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ದೇಶದ ಮುಸಲ್ಮಾನ್ ಪ್ರಜೆಗಳು, ಮುಸಲ್ಮಾನ್ ಬಾಂಧವರು ದೇಶದ ಸರ್ಕಾರವನ್ನ ನಿಜಕ್ಕೂ ಮೆಚ್ಚಿಕೊಂಡು ಫುಲ್ ಮಾರ್ಕ್ಸ್ ಕೊಡ್ಬೇಕಾ? ಯಾಕೆ ಈ ಪ್ರಶ್ನೆ ಬಂತು ಅಂತ ಕೇಳಿದ್ರೆ, ಜಗತ್ತಿನ ವಿವಿಧ ರಾಷ್ಟ್ರಗಳಿಂದ ಬರ್ತಾ ಇರುವ ಸುದ್ದಿ, ಈಗ ಸದ್ದು ಮಾಡ್ತಿರುವಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇವೆ. ಏಕಕಾಲಕ್ಕೆ ಬರ್ತಿರುವಂತಹ ಕೆಲವು ಸುದ್ದಿಗಳು, ಅದನ್ನು ನಿಮ್ಮ ಮುಂದೆ ಇಟ್ಟು ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಈ ಎಲ್ಲ ರಾಷ್ಟ್ರಗಳಲ್ಲಿ ಏನಾಗ್ತಿವೆ ಇದನ್ನು ಹೋಲಿಕೆ ಮಾಡಿ ನೋಡುವಂತಹ ಪ್ರಯತ್ನ, ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತ ಮುಸಲ್ಮಾನರ ವಿಚಾರದಲ್ಲಿ ಸಹಿಷ್ಣುತೆ ಇಲ್ವೋ, ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಆರ್ಟಿಕಲ್ 370 ರದ್ದು ಮಾಡುವ ಮೂಲಕ ಹಕ್ಕುಗಳನ್ನು ಕಿತ್ತುಕೊಳ್ಳಾಯ್ತು ಅಂತನೋ, ಅಥವಾ ದೇಶದಲ್ಲಿ ಆ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತನೋ ರಾಜಕೀಯವಾಗಿ ಕೆಲವರು ವಾಗ್ದಾಳಿ ನಡೆಸಬಹುದು, ಅಥವಾ ಸಮುದಾಯವೂ ಕೂಡ ಬೇಸರ ಮಾಡ್ಕೊಂಡಿರೋದಿದ್ರೆ ಈ ಬೆಳವಣಿಗೆಗಳತ್ತ ಬೆಳಕು ಚೆಲ್ಲೋದಾದ್ರೆ ನೋಡಿ, ಮೊದಲನೇದಾಗಿ ಇಟಲಿ ಮೆಲೋನಿ ವಿಡಿಯೋ ಒಂದು, ಈಗ ಕೆಲವು ದಿನಗಳ ಹಿಂದಿನ ವಿಡಿಯೋ ಒಂದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗೆ ಕಾರಣವಾಗಿದೆ. ಏನಂತ ಹೇಳಿತು? ಮೆಲೋನಿ ಅಂದರೆ ಇತ್ತೀಚೆಗಷ್ಟೇ ಮೋದಿ ಮೆಲೋನಿ ಮೆಲೋಡಿ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ. ಈ ಇಟಲಿಯ ಪ್ರಧಾನಿ ಮೆಲೋನಿ ಹೇಳೋದು ಏನಂತ, ಇಸ್ಲಾಂ ಯುರೋಪ್ ಕಲ್ಚರ್ಗೆ ಹೊಂದಾಣಿಕೆ ಆಗಲ್ಲ, ಸಿವಿಲೈಸೇಷನ್ಗೆ ಹೊಂದಾಣಿಕೆನೇ ಆಗಲ್ಲ, ಮತ್ತು ನಾನು ಶರಿಯಾ ಲಾವನ್ನು ಅಲೋನೆ ಮಾಡಲ್ಲ. ಇಟಲಿಯಲ್ಲಿ ಶರಿಯಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಮತ್ತಿದು ಇಸ್ಲಾಂ ಅವರ ನೀತಿ ನಿಯಮ ಧರ್ಮ ಯುರೋಪಿಯನ್ ಸಿವಿಲೈಸೇಷನ್ ಜೊತೆಗೆ ಕಲ್ಚರ್ ಜೊತೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅದು ಹೊಂದಾಣಿಕೆ ಆಗಲ್ಲ ಅನ್ನುವಂಥ ಮಾತಾಡಿರುವ ವಿಡಿಯೋ. ಒಂದು ಕಾರ್ಯಕ್ರಮದಲ್ಲಿ ಬ್ರಿಟನ್ನ ರಿಷಿ ಸುನಕ್ ಕೂಡ ಭಾಗಿಯಾಗಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ, ದೊಡ್ಡ ದೊಡ್ಡ ನಾಯಕರು ಭಾಗಿಯಾಗಿದ್ದ, ವಿವಿಧ ದೇಶಗಳ ನಾಯಕರು ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಮೆಲನಿ ಗಟ್ಟಿ ಧ್ವನಿಯಲ್ಲಿ ಆಡಿದ ಮಾತುಗಳು, ಎಲ್ಲೋ ಕೂತ್ಕೊಂಡು ಆಡಿದ ಮಾತುಗಳಲ್ಲ, ವೇದಿಕೆಯಲ್ಲಿ ಆಡಿದಂಥ ಮಾತುಗಳು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಆಗ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳು ಯಾವ ರೀತಿ ಮಾತಾಡ್ತಿವೆ, ಹಾಗಾದರೆ ಹೇಗೆ ನಡೆಸ್ಕೊಳ್ತಿವೆ, ಭಾರತದಲ್ಲಿ ಸಹಿಷ್ಣುತೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದ ರಾಷ್ಟ್ರಗಳಲ್ಲಿ ಈಗ ಏನಾಗ್ತಿವೆ ಅನ್ನೋದನ್ನು ನೋಡೋದಕ್ಕೆ ಹೋದರೆ ನೋಡಿ, ಇಟಲಿಯಲ್ಲೀಗ ನಾನು ಯಾವತ್ತೂ ಶರಿಯಾ ಇಂಪ್ಲಿಮೆಂಟ್ ಆಗೋಕ್ಕೆ ಬಿಡಲ್ಲ ಅನ್ನುವ ಓಪನ್ ಸ್ಟೇಟ್ಮೆಂಟನ್ನು, ಈಗ ಭಾರತದ ಪ್ರಧಾನಿ ಏನಾದರೂ ಇಂತಹ ಮಾತುಗಳನ್ನು ಆಡಿದ್ರೆ ಏನಾಗಬಹುದು, ದೇಶದಲ್ಲಿ ಯಾವ ಪಕ್ಷ ಅನ್ನೋದು ಬೇಡ, ಭಾರತದಲ್ಲಿ ಆಡಳಿತದಲ್ಲಿರೋರು ಇಂಥ ಮಾತಾಡಿದ್ರೆ ಏನಾಗತ್ತೆ ನೋಡಿ. ಇಟಲಿಯ ಪ್ರಧಾನಿ ಆಡಿರುವ ಮಾತುಗಳಿವು. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಚಾರ ಹೇಳ್ತಾರೆ ಅವರು, ಸೌದಿ ಅರೇಬಿಯಾ ವಿರುದ್ಧ ಮತ್ತು ಇಸ್ಲಾಮಿಕ್ ಕಲ್ಚರ್ ಸೆಂಟರ್ಸ್ನ ಇಟಲಿಯಲ್ಲಿ ಎಲ್ಲ ರೀತಿ ಫಿನಾನ್ಸ್ ಮಾಡ್ತಿರೋರು, ಫಂಡ್ ಮಾಡ್ತಿರೋರು ಸೌದಿ ಅರೇಬಿಯಾದವರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೌದಿ ಅರೇಬಿಯಾ ಮತ್ತು ಅವರ ಶರಿಯಾ ಲಾವನ್ನು ಕ್ರಿಟಿಸೈಸ್ ಮಾಡ್ತಾರೆ ಮೆಲೋನಿ. ಇದು ಈಗ ಸಖತ್ ಚರ್ಚೆಗೆ ಕಾರಣವಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವಂತಹ ವಿಡಿಯೋ. ಇತ್ತ ಫ್ರಾನ್ಸಲ್ಲಿ ಏನಾಗಿದೆ, ಫ್ರಾನ್ಸಲ್ಲಿ ಇತ್ತೀಚಿನ ದಂಗೆ ಗಲಾಟೆಗಳೆಲ್ಲ ಗೊತ್ತಿರೋದೆ, ಹೊತ್ತಿ ಉರಿದಿವೆ. ಇದ್ರ ಮಧ್ಯೆ ಪರಿಣಾಮ ಏನಾಗ್ತಾ ಇದೆ ನೋಡಿ, ಮುಸಲ್ಮಾನ್ ಪ್ರೈವೇಟ್ ಎಜುಕೇಷನ್ ಸೆಂಟರ್ ಒಂದು ಹೈಸ್ಕೂಲ್ ಅತ್ಯಂತ ಪ್ರಸಿದ್ಧ ಮುಸ್ಲಿಂ ಎಜುಕೇಷನ್ ಸ್ಕೂಲ್ ಈಗ ಬಾಗಿಲು ಹಾಕುವಂಥ ಹಂತಕ್ಕೆ ಬಂದಿದೆ. ಯಾಕಂದರೆ ಸರ್ಕಾರ ತಗೊಂಡಿರುವ ನಿರ್ಧಾರ, ಸರ್ಕಾರದಿಂದ ಅವ್ರಿಗೆ ಕೊಡ್ತಾ ಇದ್ದಂತಹ ಫಂಡನ್ನು ನಿಲ್ಲಿಸುವಂಥ ಹೆಜ್ಜೆ ಇಡ್ತಿದ್ದಾರೆ. ಕಾರಣ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಮತ್ತು ಇಲ್ಲಿ ಫ್ರಾನ್ಸ್ ಸರ್ಕಾರದ ನೀತಿ ನಿಯಮಗಳಿಗೆ ಅನುಸಾರವಾಗಿ ಎಜುಕೇಷನ್ ಕೊಡ್ತಿಲ್ಲ, ತಮ್ಮದೇ ಆದ ರೀತಿಯಲ್ಲಿ ಎಜುಕೇಷನ್ ಕೊಡ್ತಿದ್ದಾರೆ. ಫ್ರಾನ್ಸಲ್ಲಿ ಧರ್ಮಾಧಾರಿತವಾಗಿ ಬಟ್ಟೆ ಬರೆ ಅಥವಾ ಯಾವುದನ್ನು ಶೋ ಆಫ್ ಮಾಡೋ ಥರ ಇಲ್ಲ, ಆದರೆ ಇಲ್ಲಿ ಹಿಜಾಬ್ಗೆಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನುವಂಥ ಆರೋಪ, ಹಲವು ಕಾರಣಗಳಿಂದಾಗಿ ಈಗ ಈ ಅತಿ ದೊಡ್ಡ ಅಂದರೆ ಅತ್ಯಂತ ಪ್ರಸಿದ್ಧ, ಒಳ್ಳೆ ಕ್ವಾಲಿಟಿ ಎಜುಕೇಷನ್, ಒಳ್ಳೆ ರಿಸಲ್ಟ್ ಅಂತಾನೆ ಫೇಮಸ್ ಆಗಿದ್ದ ಮುಸ್ಲಿಂ ಎಜುಕೇಷನ್ ಸ್ಕೂಲ್ ಇದನ್ನು ಕ್ಲೋಸ್ ಮಾಡುವಂತಹ ಹೆಜ್ಜೆಯನ್ನು, ಅಂದರೆ ಫಂಡ್ ನಿಲ್ಲಿಸುವಂತಹ ನಿರ್ಧಾರವನ್ನು ಫ್ರಾನ್ಸ್ ತಗೊಳ್ಳುತ್ತೆ. ಇದು ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ ಈಗ.
ಫ್ರಾನ್ಸ್ಗೆ ಹಾಗಾದರೆ ಯಾವ ರೀತಿ ಪರಿಸ್ಥಿತಿ ಎದುರಾಗಿರಬಹುದು ಅಲ್ಲಿ ದೇಶದ ಒಳಗಡೆ ಅನ್ನೋದು. ಸೊ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿ, ಮತ್ತು ಭಾರತ ಒಂದು ದೊಡ್ಡ ದೇಶವಾಗಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಇರುವಂಥ ದೇಶವಾಗಿದ್ದುಕೊಂಡು ಯಾವ ರೀತಿ ನಡೆಸ್ಕೊಳ್ತಾ ಇದೆ ನಮ್ಮ ದೇಶದಲ್ಲಿ. ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಪಾಸ್ಮಾಂಡ ಅಭಿವೃದ್ಧಿ ಆಗಬೇಕು ಅಂತ ಈಗ BJP ತನ್ನ ವೋಟ್ ಬ್ಯಾಂಕ್ ಅಲ್ಲ ಅಂತ ಗೊತ್ತಿದ್ರು ಮುಸಲ್ಮಾನರು ಇಡ್ತಾ ಇರುವಂತಹ ಕೆಲವು ಹೆಜ್ಜೆಗಳು. ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಿರೋದ್ರಿಂದ ಮುಸಲ್ಮಾನರಿಗೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ತಿದೆ. 53,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ ಇದು. ಆರ್ಟಿಕಲ್ 370 ರದ್ದಾದ ಬಳಿಕ ಆ ಭಾಗದಲ್ಲಾದಂಥ ಅಭಿವೃದ್ಧಿ, ಇನ್ವೆಸ್ಟ್ಮೆಂಟ್ ಯಾರಿಗೆ ಅನುಕೂಲವಾಗಿದೆ? ನೇರವಾಗಿ ಅನುಕೂಲ ಆಗಿದ್ದು ಯಾರಿಗೆ? ಯಾಕೆ POK ಅವರು ಈ ಮೇನ್ ಕಾಶ್ಮೀರದಲ್ಲಿ ಸಿಗ್ತಾ ಇರುವಂಥ ಸೌಲಭ್ಯಗಳು ನಮಗೂ ಸಿಗಬೇಕು ಅಂತ ಕೇಳ್ತಿರೋದು ಯಾಕೆ? ನಿಜವಾಗಿ ಬೆಲೆ ಅವ್ರಿಗೂ ಗೊತ್ತು. ಹಾಗಾಗಿ POK ಅವರು ನಮ್ಮನ್ನು ಭಾರತಕ್ಕೆ ಸೇರಿಸಿ ನಮಗೂ ಆ ಸೌಲಭ್ಯ ಸಿಗುವಂತೆ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ನೋಡಿ, ಈಗ UCC ತರೋದಿಕ್ಕೆ ಹೊರಟಿದ್ದಾರೆ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಇವತ್ತು ನಾವು ನೋಡಿದ್ರೆ ಬಹುತೇಕ ರಾಷ್ಟ್ರಗಳಲ್ಲಿ ಇದೆ, ಆಲ್ರೆಡಿ ಇದೆ. ಮತ್ತು ಬಹುತೇಕ ರಾಷ್ಟ್ರಗಳಲ್ಲಿ ಎಲ್ಲೂ ಕೂಡ ಧರ್ಮಾಧಾರಿತವಾಗಿದೆ. ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಯಾವುದೇ ಧರ್ಮ ಇರಲಿ, ತಮ್ಮ ಧರ್ಮದ ಆಚರಣೆಗಳನ್ನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಇಂಡಿಯಾ ವಿರುದ್ಧ ಕುತಂತ್ರ ಮಾಡುವಂಥ ಚೀನಾದಲ್ಲಿ ಇದೆಯಾ ಅವಕಾಶ? ಚೀನಾದಲ್ಲಿ ಗಡ್ಡ ಬಿಡೋದಕ್ಕೂ ಅವಕಾಶ ಇಲ್ಲ. ಸೊ ಇಂತಹ ರಾಷ್ಟ್ರಗಳು ಭಾರತದ ವಿರುದ್ಧ ಮುಸಲ್ಮಾನ್ ರಾಷ್ಟ್ರಗಳನ್ನು ಎತ್ತಿಕಡ್ತಾ ಇದ್ದಾವೆ. ಆದರೆ ಭಾರತ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ತಿದೆ ನೋಡಿ. ಪ್ಯಾಲೆಸ್ತೇನ್ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ವೋಟ್ ಹಾಕ್ತು. ಯುದ್ಧ ನಿಲ್ಲಬೇಕು ಈ ಕ್ಷಣಕ್ಕೆ ಅಂತ ಇಸ್ರೇಲ್ ನಮ್ಮ ಆಪ್ತ ಅಂತ ಹೇಳಿಕೊಂಡಿದ್ರು. ಈ ವಿಚಾರದಲ್ಲಿ ಆರಂಭದಲ್ಲಿ ನಾವು ಅವ್ರ ಜೊತೆಗೆ ನಿಂತ್ವಿ. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆಗಳು, ಅದು ಯಾವ ಧರ್ಮ, ಯಾವ ಜಾತಿ, ಯಾವ ದೇಶ ಅನ್ನೋದಕ್ಕಿಂತ ಅತ್ಯಂತ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿರೋದ್ರಿಂದ ಮನುಷ್ಯ ಅಷ್ಟೇ ಕೊನೆಗೆ ಬದುಕಬೇಕು, ಅದೇ ಪ್ರಮುಖ ಆಗಿರೋದ್ರಿಂದ ನಾವು ಪ್ಯಾಲೆಸ್ತೇನ್ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ವೋಟ್ ಹಾಕಿದ್ದೀವಿ. ಭಾರತದ ಈ ನಿರ್ಧಾರಕ್ಕೆ ಹಲವರು ಹುಬ್ಬೇರಿಸಿದ್ದಾರೆ. ಸೊ ಭಾರತಕ್ಕಿಂತ ಸಹಿಷ್ಣುತೆ ಇರುವಂತಹ ಮನಸ್ಥಿತಿ ಇನ್ಯಾವ ದೇಶದಲ್ಲಿದೆ? ಭಾರತಕ್ಕಿಂತ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಯೋಚನೆ ಮತ್ಯಾವ ದೇಶಕ್ಕಿದೆ? ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡ್ತಿದೆ ಭಾರತ ದೇಶ. ಮುಸಲ್ಮಾನರು ಅಭಿವೃದ್ಧಿ ಆಗಬೇಕು, ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ. ಆದರೆ ಬೇರೆ ದೇಶಗಳೇನು ಹೇಳ್ತಾ ಇವೆ? ಅವ್ರ ಕಲ್ಚರ್ಗೂ ನಮಗೂ ಹೊಂದಾಣಿಕೆನೇ ಆಗಲ್ಲ ಅಂತಿವೆ, ಶಾಲೆಗಳನ್ನು ಕ್ಲೋಸ್ ಮಾಡ್ತಿವೆ. ಈ ರೀತಿ ಇರುವಂತಹ ರಾಷ್ಟ್ರಗಳಿಗೂ ಭಾರತಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಅಲ್ಲೇ ಅರ್ಥವಾಗ್ಬಿಡುತ್ತೆ ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ಸೇಫ್ ಅನ್ನೋದು. ಸೊ ಜಾಗತಿಕವಾಗಿ ಈ ಎಲ್ಲ ಬೆಳವಣಿಗೆಗಳು ಈಗ ಗಮನ ಸೆಳೀತಾ ಇರೋದು ಮತ್ತು ಈ ಹೊತ್ತಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋದು, ಭಾರತ ಕಾಶ್ಮೀರದಿಂದ ಹಿಡಿದು ಅಥವಾ ಬೇರೆ ಎಲ್ಲೇ ತಗೊಂಡ್ರು ಮುಸಲ್ಮಾನರ ಅಭಿವೃದ್ಧಿಗೆ ಮೊದಲಿಂದಾನು ಈಗಿನ ತನಕನೂ ಸರ್ಕಾರಗಳು ಬದಲಾಗಿದ್ರೂ ಗಮನ ಹರಿಸ್ತಾ ಇರುವಂತಹ ದೇಶ. ಸದಾ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಇದೆ. ಅವರ ಆಚರಣೆಗಳಿಗೆ ಇಷ್ಟು ಗೌರವ ಕೊಟ್ಟಿರುವ ಮತ್ತು ಅವಕಾಶ ಮಾಡಿಕೊಟ್ಟಿರುವ ದೇಶ ಇವತ್ತು ಎಲ್ಲೂ ಸಿಗಲ್ಲ. ಕಿತಾಪತಿ ಮಾಡ್ತಿರುವಂತಹ ಚೀನಾದಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಬಹುಶಃ ನಮ್ಮ ದೇಶದಲ್ಲಿರುವ ಬಹುತೇಕ ಸಮಸ್ಯೆಗಳು ತಂತಾನೆ ಸರಿ ಹೋಗಬಹುದು ಅನ್ಸುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.